ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನ ಕರ್ನಾಟಕದಾದ್ಯಂತ ಹಬ್ಬದ ರೀತಿಯಲ್ಲಿ ಅಭಿಮಾನಿಗಳು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರ ಸಮಾಧಿ ಬಳಿ ಇರುವಂತಹ ಒಂದಷ್ಟು ಜನ ಅಭಿಮಾನಿಗಳು, ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಜನರು ಅವರ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ, ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಪು 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪು ಸರ್ ನಗುಮುಖದ ಒಡೆಯ ಅನ್ನುವಂತಹ ಒಂದು ಕೇಕ್ ಮೇಲೆ ಬರ್ಸಿರುವಂತಹ ಬರಹ ಕೂಡ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಅಭಿಮಾನಿಗಳು ಕೂಡ ಬರ್ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಅವ್ರು ಇಲ್ಲ, ಅವರ ಒಂದು ನೆನಪಿನಲ್ಲಿ ಒಂದು ಹುಟ್ಟುಹಬ್ಬ. ಏನ್ ಅನಿಸ್ತಾ ಇದೆ ಸರ್? ಈಗ ಇದೊಂಥರ ಹಬ್ಬದ ಒಂದು ಸಂಭ್ರಮ ಅಂತೇಳಿ ನಾವು ಅಂದ್ಕೊಂಡಿದೀವಿ. ಹಾಗೂ ಇಲ್ಲಿ ಡಾಕ್ಟರ್ ರಾಜ್ ಅಪ್ಪು ಬೀದಿ ವ್ಯಾಪಾರಿಗಳ ಸಂಘದಿಂದ ನಮ್ಮ ಅಧ್ಯಕ್ಷರಾದ ಅಶೋಕ್ ಸರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬೀದಿ ವ್ಯಾಪಾರದ ವತಿಯಿಂದ ಅನ್ನದಾನವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದೇವೆ. ಹಾಗೂ ನಿನ್ನೆಯಿಂದಲೂ ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ರಾತ್ರಿ ನಿನ್ನೆಯಿಂದ ಎಲ್ಲರೂ ಸದಸ್ಯರುಗಳು ನಮ್ಮ ಸಂಘದ ವತಿಯಿಂದ ಅನ್ನದಾನದ್ದು ಎಲ್ಲಾ ಕಾರ್ಯಕ್ರಮಗಳನ್ನು ಎಲ್ಲ ಇಟ್ಟಿದ್ದೇವೆ. ಈಗ ಮಾನ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವರು ಕೂಡ ಈಗ ಬಂದು ಉದ್ಘಾಟನೆ ಕೇಕ್ ಅನ್ನ ಕಟ್ ಮಾಡಿ ನಮ್ಮ ಅನ್ನದಾನವನ್ನು ಅವ್ರ ಕೈಯಿಂದ ನಾವು ವಿತರಣೆ ಮಾಡ್ಬೇಕಂತೇಳಿ ನಾವೆಲ್ಲ ಅಂದ್ಕೊಂಡಿದೀವಿ. ಪ್ರತಿದಿನ ಇಲ್ಲಿ ಎಷ್ಟು ಜನ ಬರ್ತಾರೆ ಅಭಿಮಾನಿಗಳು? ಸೊ ಇವತ್ತು ಹುಟ್ಟುಹಬ್ಬ ಅನ್ನೋ ಸ್ಪೆಷಲ್ ಡೇ ಇವತ್ತು. ಸರ್, ಇದು ಒಂದ್ ಲೆಕ್ಕಾಚಾರ ಗಾಂಧೀಜಿಗೆ ಒಂದು ಲೆಕ್ಕಾಚಾರ ಇತ್ತು, ಅವ್ರನ್ನ ಮೀರಿಸಿದ್ದಾರೆ. ಅದು ಪ್ರತಿ ದಿವಸ ಬಂದೇ ಬರ್ತಾರೆ ಸರ್. ಒಂದು 10ರಿಂದ 12,000 ಜನ ಬರ್ತಾರೆ. ಶನಿವಾರ ಭಾನುವಾರ ಜಾಸ್ತಿ. ಎಲ್ಲಾರ್ಗು ನೋವು ಇದೆ ಸರ್, ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ. ಇವ್ರು ಮಾತಾಡ್ತಾರ, ಅಣ್ಣ ಮಾತಾಡೋಣ. ಸರ್, ಇವರು ಹುಟ್ಟುಹಬ್ಬದ ಅವರು ದಾನ ಧರ್ಮ ಮಾಡಿದ್ರಿಂದ ಅವ್ರು ಇದಾರೆ ಅನ್ನೋದೇ ನಮ್ಗೆ ಅನಿಸ್ತಾ ಇದೆ. ಅವ್ರು ತೀರೋಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಆದ್ರಿಂದ ಅವ್ರ ಇದರಿಂದ ನಾವಿಲ್ಲಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೀವಿ. ನಾವು ಅಪ್ಪು ಸರ್ಗೆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಎಷ್ಟೋ ಜನ ಒಂದು 80-90 ಜನ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಬೀದಿ ವ್ಯಾಪಾರಿ ಸಂಘದವ್ರು ನಾವು ತುಂಬಾ ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಪ್ಪು ಸರ್ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮತ್ತೊಬ್ರು ಅವರ ಅಭಿಮಾನಿ ಒಬ್ರು ಬಂದಿದ್ದಾರೆ. ಅದರಿಂದ ಒಂದು ವಿಶೇಷವಾದಂತ ಒಂದು ಕಳ್ಳೆಪುರಿ ಹಾರವನ್ನ ತಯಾರಿಸಿ ತೆಗೆದುಕೊಂಡು ಬಂದಿದ್ದಾರೆ. ಅಮ್ಮ, ಇವತ್ತು ಪುನೀತ್ ಅವರ ಹುಟ್ಟಿದಬ್ಬ, ಒಂದು ಹಾರವನ್ನ ತಂದಿದ್ದೀರಾ? ಅದಕ್ಕೆ ತಗೊಂಡ್ಬಂದೆ. ಕೆರಿ ಟೆಂಪಲ್ ಮರಾಠಿ ಪಾಳ್ಯ ಗುಬ್ಬಿ, ಅಲ್ಲಿಂದ ತಗೊಂಡ್ಬಂದಿದ್ದೀನಿ. 15 ದಿವಸ ಮೇಲಾಗ್ತದೆ. ಕೂತ್ಕೊಂಡ್ ಪೋಣಿಸ್ಬೇಕಲ್ಲ. 67 ದಾರ ಐತೆ. ಅದು 1 ಎಳೆ ಅಲ್ಲ, 2 ಎಳೆ ಅಲ್ಲ. ಕೂತ್ಕೊಂಡ್ ಪೋಣಿಸ್ತೀನಿ. ಕುಣಗುಲ್ಗೆ ಹೋಗಿ ಬತಾಸ್ತೀನಿ. ಇಲ್ಲೆಲ್ಲೂ ಸಿಗಲ್ಲ ಬತಾಸು. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅಂತ ಇದ್ದಾರೆ, ಅವರು ಬತಾಸ್ಗೆ ಅದಕ್ಕೆ ಸಹಾಯ ಮಾಡ್ತಾರೆ. ಅಶ್ವಥ್ ಅಂತ ಇದ್ದಾರೆ, ಅಂಗಡಿ ಇಟ್ಟಿದ್ದಾರೆ, ಅವ್ರು ಪುರಿ ಸಹಾಯ ಮಾಡ್ತಾರೆ. ಕೂತ್ಕೊಂಡ್ ಉಡ್ಸೋ ಕೆಲಸ ನಂದು. ನಾನು ಇರೋದು ಹೇಳ್ತೀನಿ, ಇಲ್ದಿದ್ದು ಹೇಳಲ್ಲಪ್ಪ. 15 ದಿವಸ ಮೇಲೆ ಹಿಡಿತದೆ. ಅಷ್ಟು ದಾರ ಮಾಡಿ ಕ್ಲೀನ್ ಆಗಿ ಎಲ್ಲ ಮಾಡ್ಬೇಕಲ್ಲ. ಹೇಳಕ್ಕಾಗಲ್ಲ, ಸೊಂಟ ನೋವು ಬಂದ್ಬಿಡ್ತದೆ. ಎಷ್ಟು ಆಗ್ತದ ಅಷ್ಟು ಮಾಡ್ತೀನಿ, ಇಟ್ಬಿಡ್ತೀನಿ, ತಿರ್ಗಾ ಮಾಡ್ತೀನಿ. ಓ, ಪುನೀತ್ ರಾಜ್ಕುಮಾರ್ ಸತ್ತಾಗ್ಲಿಂದ 1 ವರ್ಷ ತಪ್ಪಿಲ್ಲ. ರಾಜ್ಕುಮಾರ್ ಒಬ್ಬನ ಅದ, ಆಮೇಲೆ ಪಾರ್ವತಮ್ಮ ಅವ್ರದ್ದು, ಆಮೇಲೆ ಅಂಬರೀಶ್ ಹೋದ, ಆಮೇಲೆ ಪುಣ್ಯಾತ್ಮ ಈಯಪ್ಪ ಇವಾಗ. 1 ವರ್ಷನೂ ತಪ್ಪಿಸಿಲ್ಲ. ಅದ್ ಯಾಕೆ ಹೇಳ್ತೀಯ? ಕರ್ಕೊಂಡೋಗಿ ಸೀರೆಗಳೆಲ್ಲ ಕೊಡ್ಸೋನೆ ಪಾಪ. ಮನೆಗೆ ಕರ್ಕೊಂಡೋಗಿ ಎಲ್ಲ ತಿಂಡಿ ಗಿಂಡಿ ಎಲ್ಲ ಕೊಡ್ಸಿ, ಫೋಟೋ ಹಿಡಿದು ಯಾರು ಫೋಟೋ ನೋಡ್ಬೇಕು ಅಂತ ಕೊಟ್ರು. ನಾನು ಪುನೀತ್ ಹಿಡಿದಿದ್ದು ಅವರೇ ಎತ್ಕೊಂಡ್ಬಿಡಣ್ಣ, ನನ್ಗೆ ಗೊತ್ತಾಗ್ಲಿಲ್ಲ. ಕೊಟ್ಬಿಟ್ಟೆ. ಎಲ್ಲ ಫೋಟೋಗಳು ಇದ್ವಲ್ಲ, ಎತ್ಕೊಂಡ್ಬಿಟ್ಟವ್ರೆ. ಹೋಗ್ಲಿ ಬಿಡು, ಅದು ಪುಣ್ಯ ಅವ್ರಿಗೆ ಸೇರ್ಕೊಳ್ಳಿ ಅಷ್ಟೇ. ಅಷ್ಟೇನಪ್ಪ. ನಂದು ಕೂತ್ಕೊಂಡ್ ಪೋಣಿಸ್ತೀನಿ. ಕೂತ್ಕೊಂಡಿರಕ್ಕಂತೂ ಆಗಲ್ಲ. ಏಪ್ರಿಲ್ 24 ಹಾರ ತತ್ತೀನಿ. ರಾಜ್ಕುಮಾರ್ ಬರ್ತಾರೆ ಅಲ್ವಾ? ಅವಾಗ ಎಲ್ರಿಗೂ ತತ್ತೀನಿ. ಅಂಬರೀಶ್, ವಿಷ್ಣುವರ್ಧನ್ ಇಲ್ಲಿಲ್ಲ. ವಿಷ್ಣುವರ್ಧನ್ ಎಲ್ಲಿಂದ ಹಾಕಕ್ ಹೋಗ್ಲಿ, ನಾವು ಹುಡ್ಕೊಂಡು ಹೋಗಲ್ಲ. ಇಲ್ದಿದ್ರೆ ಹಾಕ್ತಿದ್ದೆ. ಅದ್ ನಾನು ನೋಡು ಇಲ್ಲ, ನೋಡಿ ಹೋಗಕ್ ಆಗೋದು ಇಲ್ಲ. ಅಷ್ಟೇ ಕಣಪ್ಪ. ನಂದು ಇಲ್ಲ ಸರ್, ಅವ್ರಿಗೆ ಹೇಳಿ ಮಾತಾಡೋಣ. ಇಲ್ಲೇ ನಾಗರಭಾವಿಂದ ಬಂದಿದ್ದೀವಿ ಸರ್. ಅಪ್ಪು ಸರ್ ಅಭಿಮಾನಿ ನಾವು. ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಥ್ಯಾಂಕ್ ಯು. ನಾವು
ವರ್ಷ ಬರ್ತಾ ಇದೀವಿ. ಇಲ್ಲೇ ಚಾಯನಗರಲ್ಲಿ ಇದೀವಿ ನಾವು. ವಿಶ್ವ ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್. ಚೆನ್ನನಹಳ್ಳಿಯಿಂದ ಬಂದಿದ್ದೀವಿ. ವಿಶ್ವ ಹ್ಯಾಪಿ ಬರ್ತ್ಡೇ. ವರ್ಷ ನಾವು ತಪ್ಪದಿಲ್ಲ. ನಾವು ಇನ್ನೊಂದ್ ಜನ್ಮ ಹುಟ್ಟು ಬರ್ಲಿ ಅಂತ ನಾವು ಕೇಳ್ಕೊತೀವಿ ಪುನೀತ್ಗೆ ಜೈ ಜೈ, ಪುನೀತ್ಗೆ ಜೈ. ಬರ್ತಾ ಇದೀವಿ ನಾವು ಸತ್ಯ ನಂಗೆ ಇಲ್ಲ, ನಮ್ಗೆ ಜೀವಾಗ ಮನೇಲೆ ಇದ್ದೇನೆ ಅಂತ ಅನಿಸ್ತದೆ ನಮ್ಗೆ. ಅವನ್ ಪಾಪ ಇನ್ನೊಂದ್ ಜನ್ಮ ಹುಟ್ಟು ಬರ್ಬೇಕು ನಮ್ಗೆ. ಅವನು ಎಲ್ಲೆಲ್ಲೂ ನಾವು ಬೇಡ್ಕತಾ ಇರೋದು ಅಷ್ಟೇ. ನಮ್ಗೆ ಎಲ್ಲಿ ಯಾವ ಫೋಟೋ ನೋಡಿದ್ವಿ ನಾವು ನಮ್ಗೆ ಅಷ್ಟು ಕಣ್ಣೀರ್ ಬರ್ತದೆ. ನಮ್ಗೆ ಇಷ್ಟ ಇಲ್ವಲ್ಲ ಪುನೀತ್ ಇಲ್ವಲ್ಲ ಅಂತ ನಮ್ಗೆ ಎಷ್ಟು ದುಃಖ ಆಯ್ತದೆ ನಮ್ಗೆ. ಸರ್, ಪುನೀತ್ ರಾಜ್ಕುಮಾರ್ಗೋಸ್ಕರ ಅನ್ನದಾನ ಇಲ್ಲೆಲ್ಲ ಮಾಡ್ತಿದ್ರೆ ನಾವಿಬ್ರೇಳು ಭಟ್ರು. ನನ್ನ ಹೆಸರು ಕುಮಾರ್, ಇವ್ರ ಹೆಸರು ನವೀನ್ ಅಂತ ಅಂದ್ಬಿಟ್ಟು ನಾವಿಬ್ರೇಳು ಒಂದೇ ಊರು. ಅವ್ರಿಗೋಸ್ಕರ ನಾವು ರಾತ್ರಿ ನಿನ್ನೆ ಸಂಜೆನೆ ಬಂದು ನೈಟ್ ಎಲ್ಲ ಹಚ್ಚಿ ನಿದ್ದೆನೆ ಮಾಡ್ದಂಗೆ ಅನ್ನ ಪ್ರಸಾದನ ಮಾಡಿದ್ದೀವಿ. ದಯವಿಟ್ಟು ಬಂದು ಎಲ್ಲರೂ ಪ್ರಸಾದ ಸ್ವೀಕರಿಸ್ಬೇಕು, ಅದೊಂದು ಕೇಳ್ಕತ್ತೀನಿ ಅಣ್ಣ. ಯಾರೋ ಗಲಾಟೆ ಮಾಡ್ದಂಗೆ, ಏನೋ ಒಂದು ಮತ್ತೊಂದು ಮಾಡ್ದಂಗೆ ಪುನೀತ್ ರಾಜ್ಕುಮಾರ್ ಜನ್ಮದಿನನ ಆಚರಿಸ್ಬೇಕು ಅಂತ ಕೇಳ್ಕತ್ತೀನಿ ಅಣ್ಣ. ಏನಿಲ್ಲ ಸರ್, ಅವ್ರಿಗೆ ಒಂಥರ ಏನು ಹೇಳಕ್ಕಾಗಲ್ಲ, ಹಂಗೆ ಫೀಲ್ ಅಷ್ಟೇ. ಬೇಜಾರಾಗುತ್ತೆ, ಜಾಸ್ತಿ ಆಗ್ತದೆ. ಏನಿಲ್ಲ ಸರ್, ಹೆವಿ ಬೇಜಾರು, ಮಾತಾಡಕ್ಕಾಗಲ್ಲ. ಅದೇ ಇವಿಷ್ಟು ಇಲ್ಲಿ ಬಂದಿರುವಂತ ಅಭಿಮಾನಿಗಳ ಮಾತು. ಅಂದ್ರೆ ಇಷ್ಟು ವರ್ಷ ಅವರು ನಮ್ಮ ಜೊತೆಲೇ ಇದ್ರು, ಬಟ್ ಈಗ ಒಂದು 3 ವರ್ಷಗಳಿಂದ ಅವ್ರು ಇಲ್ಲ ಅನ್ನುವಂತ ನೆನಪು ಕಾಡ್ತಾ ಇದೆ. ಆದ್ರೆ ಜೀವಂತವಾಗಿ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರು ಮಾಡಿರುವಂತಹ ಕೆಲಸಗಳನ್ನ ಆದರ್ಶವಾಗಿ ಇಟ್ಕೊಂಡು ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಯಾವುದೇ ರೀತಿಯಾದಂತಹ ಒಂದು ನೋವು ಸದಾ ಕಾಡುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಅದನ್ನ ಅನುಭವಿಸಲೇಬೇಕಾದಂತ ಪರಿಸ್ಥಿತಿ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತು ಇಡೀ ಕರ್ನಾಟಕದಾದ್ಯಂತ ಕೂಡ ಅಪ್ಪು ಅವರ ಬರ್ತ್ಡೇವನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.